ದೀಪಾವಳಿ ಜಾತ್ರೆ ಚಂದ ವಸೂಲಿ ಮಾಡೋದಕ್ಕೆ ಜೊತೆಗೆ ಬರಲಿಲ್ಲ ಅಂತ ಹೇಳಿ ಕ್ಷುಲ್ಲಕ ಕಾರಣಕ್ಕೆ ಕುಟುಂಬವೊಂದರ ಮೇಲೆ ಬಹಿಷ್ಕಾರವನ್ನ ಹಾಕಿ ಜಮೀನಿಗೆ ನೀರು ಸ್ಥಗಿತಗೊಳಿಸಿರುವಂತಹ ಘಟನೆ ಹೆಚ್ಡಿಕೋಟೆ ತಾಲೂಕಿನ ವಡಕನಮಾಳ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಚಂದ್ರಶೇಖರ್ ಅವರ ಕುಟುಂಬದ ಮೇಲೆ ಬಹಿಷ್ಕಾರವನ್ನ ಹಾಕಲಾಗಿದ್ದು ಇಡೀ ಕುಟುಂಬ ಹೈರಾಣಾಗಿದೆ. ಬಹಿಷ್ಕಾರ ತೆರವುಗೊಳಿಸುವಂತೆ ಚಂದ್ರಶೇಖರ್ ತಾಲೂಕು ಆಡಳಿತ ಮಂಡಳಿಗೆ ಮನವಿ ಸಲ್ಲಿಸಿದ್ದಾರೆ. ದೀಪಾವಳಿ ಜಾತ್ರೆಗೆ ಪ್ರತಿ ಕುಟುಂಬದಿಂದ ಗ್ರಾಮದ ಮುಖಂಡರು ತಲಾ 500 ರೂಪಾಯಿ ಚಂದ ವಸೂಲಿ ಮಾಡಿದ್ದಾರೆ. ಜಾತ್ರೆಗೆ ಹಣದ ಕೊರತೆ ಎದುರಾದಾಗ ಸಾರ್ವಜನಿಕರಿಂದ ಚಂದ ವಸೂಲಿ ಮಾಡೋದಕ್ಕೆ ನಿರ್ಧರಿಸಿ ಚಂದ್ರಶೇಖರ್ ಕುಟುಂಬದವರನ್ನ ಆಹ್ವಾನಿಸಿದ್ದಾರೆ. ಸಾರ್ವಜನಿಕರಿಂದ ಚಂದ ವಸೂಲಿ ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳಿ ಚಂದ್ರಶೇಖರ್ ನಿರಾಕರಿಸಿದಾಗ ದಂಡ ವಿಧಿಸಿ ಬಹಿಷ್ಕಾರ ಹಾಕಿದ್ದಾರೆ. ನಂತರ ಜಮೀನಿಗೆ ನೀರಿನ ವ್ಯವಸ್ಥೆಯನ್ನ ಬಂದ್ ಮಾಡಿದ್ದಾರೆ. ಇದರಿಂದ ಮಾನಸಿಕವಾಗಿ ನೊಂದಿರುವಂತಹ ಚಂದ್ರಶೇಖರ್ ಕುಟುಂಬ ತಾಲೂಕು ಆಡಳಿತ ಮಧ್ಯಪ್ರವೇಶಿಸಿ ಬಹಿಷ್ಕಾರವನ್ನ ತೆರವುಗೊಳಿಸುವಂತೆ ಒತ್ತಾಯ ಮಾಡಿದ್ದಾರೆ. ನನ್ನ ಹೆಸರು ಚಂದ್ರಶೇಖರ. ನಾನು ಹೆಚ್ಡಿಕೋಟೆ ತಾಲೂಕು ಡಿಬಿಗುಪ್ಪೆ ಪಂಚಾಯಿತಿ ವಡಕನಮಾಳ ಗ್ರಾಮದಲ್ಲಿ 19/1 ಸರ್ವೆ ನಂಬರ್ನಲ್ಲಿರುವ ನನಗೆ ಯಾತ ನೀರಾವರಿಗೆ ಸೇರಿದಂಥ ಭೂಮಿ ಇದು. ಈ ಭೂಮಿಗೆ ಇವಾಗ ನನಗೆ ನೀರು ಸಿಗ್ತಾ ಇಲ್ಲ, ನೀರು ಕೊಡೋಕ್ಕಿಲ್ಲ ನಮ್ಮ ಗ್ರಾಮದವರು. ಅದು ಏನು ಕಾರಣ ಅಂತಂದರೆ, ನಮ್ಮ ಊರಿನಲ್ಲಿ ಗಣೇಶ ಪೂಜೆ ಅಂತ ಹೇಳಿ ಪೂಜೆ ನಡೆಸಿದ್ರು. ಆ ಪೂಜೆಗೆ ಅವರು ಬಂದು ಹೇಳಿದ್ರು 500 ರೂಪಾಯಿ ಮಡಿಗೆ ನೀವು ಒಂದು ಮನೆಗೆ ಹಾಕಿದ್ದೀವಿ ಕೊಡಬೇಕು ಅಂತ ಹೇಳಿದ್ರು. ಆಯಿತು ಅಂತೇಳಿ ನಾನು ಕೊಟ್ಟೆ. ಅದೇ ಥರದಲ್ಲಿ ಇನ್ನೂ ನಮ್ಮ ರಸ್ತೆಯಲ್ಲಿ ಹೋಗುವ ಗಾಡಿಗಳನ್ನೆಲ್ಲ ತಡೆದು ದುಡ್ಡು ವಸೂಲಿ ಮಾಡಬೇಕು, ನೀವು ಬರಬೇಕು ಅಂತೇಳಿ ನಮ್ಮನ್ನು ಕರೆದ್ರು. ನಾನು ಬರಲ್ಲ ಅಂತ ಹೇಳಿದೆ. ಅದರಿಂದ ನಿಮಗೆ ಫೈನ್ ಆಗಿದ್ದೀವಿ 2500 ರೂಪಾಯಿ. ಕೊಡಲ್ಲ ಅಂತಂದರೆ ನಿಮಗೆ ಬಹಿಷ್ಕಾರ ಮಾಡಿದ್ದೀವಿ. ಯಾರಲ್ಲ ಅಂತಂದರೆ ಪಾರೇವರು ಚಿನ್ನು ಅಂತ ಹೇಳೋರು ನಂಜೇಗೌಡ, ಅದೇ ಥರದಲ್ಲಿ ದೇವೇಶೇಗೌಡ ಮಾಚಿ ದೇವೇಶೇಗೌಡ, ಇನ್ನೂ 3-4 ಜನ ಇಂಥ ಜನಗಳೆಲ್ಲ ಸೇರಿ ನಮ್ಮನ್ನು ಹೆದರಿಕೆ ಹಾಕಿದ್ದಾರೆ. ಅವ್ರು ನೀರು ಕೊಡಲ್ಲ ಅಂತೇಳಿ, ಬರೋ ನೀರನ್ನ ಯಾವ ಥರದಲ್ಲಿ ಬಂದರೂ ನಿಮಗೆ ಕೊಡಲ್ಲ ಅಂತೇಳಿ ತಡೆಗಟ್ಟಿದ್ದಾರೆ. ಆ ನೀರನ್ನ ಬರೋ ದಾರಿಯಲ್ಲಿ ಅಡ್ಡಗಟ್ಟಿ ಮಡಗಿದ್ದಾರೆ. ಅದೇ ಥರದಲ್ಲಿ ನಮ್ಮ ಸ್ಕೂಲ್ಗೆ ಹೋಗುವ ಮಕ್ಕಳಿಗೆ ಸಹಿತ ಸೌಕರ್ಯ ಸಾಧನೆ ಕೊಡಲ್ಲ. ನಮ್ಮ ಮಕ್ಕಳು ಹಾದಿ ಬೀದಿಲಿ ಹೋಗೋಕ್ಕೂ ಬಿಡು ಬರಲ್ಲ, ಇವರು ಬೆದರಿಕೆ ಹಾಕ್ತಿದ್ದಾರೆ. ಇದು ಯಾವ ರಕ್ಷಣೆಯೂ ಇಲ್ಲ. ನೀವು ದಯ ವಿಚಾರಿಸ್ಬಿಟ್ಟು ನಮಗೆ ಯಾವುದಾರ ಒಂದು ಥರದಲ್ಲಿ ಒಂದು ರಕ್ಷಣೆ ಕೊಡಬೇಕಂತ ಹೇಳಿ ನಾನು ಮತ್ತು ಪಂಚಾಯಿತಿಗೆ ಒಂದು ಅರ್ಜಿ ಕೊಟ್ಟೆ. ಅವರು ನಮಗೆ ಯಾವುದು ಒಂದು ಇದು ಮಾಡಿಲ್ಲ. ಅದರಿಂದ ಮತ್ತು ನಮ್ಮ ತಹಸೀಲ್ದಾರ್ಗೂ ಒಂದು ಅರ್ಜಿ ನಾನು ಕೊಟ್ಟೆ. ಅವರು ಬಂದು ಇನ್ನೂ ಗಮನಕ್ಕೆ ಹಾಕಿಲ್ಲ. ಅದೇ ಥರದಲ್ಲಿ ನಮ್ಮ ಇಂಜಿನಿಯರ್ಗೂ ಫೋನ್ ಮಾಡಿ ಹೇಳಿದ್ದೀವಿ, ಅವರು ಬಂದು ಇದರ ಗಮನ ಹಾಕಿಲ್ಲ. ನಾವು ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಹೇಳಿದ್ದಲ್ದೆ ಯಾವುದು ಮಾಡಿಲ್ಲ. ಮತ್ತು ನೀರು ಸ್ವಲ್ಪನೂ ಇಲ್ಲ ಸ್ವಾಮಿ. ನಮ್ಮ ಜಮೀನೆಲ್ಲ ಒಣಗ್ತಾ ಬಿದ್ದಿದೆ. ಇದನ್ನೆಲ್ಲ ಮಾಡಿದ ಕಾರಣ ಚಿನ್ನು ಅಂತ ಹೇಳೋನು ನಂಜೇಗೌಡ, ಇದನ್ನು ಮೇನ್ ಪಾರ್ಟಿ. ಅದೇ ಥರದಲ್ಲಿ ಮತ್ತು ಅವ್ರ ಜೊತೆಲಿ ಇನ್ನೂ 2-3-4 ಜನಗಳು ಪಿನ್ಗಾಮಿಗಳಿದ್ದಾರೆ, ಅವರೆಲ್ಲ ಸೇರಿ ಮಾಡಿದ್ದಾರೆ. ಅದೇ ಥರದಲ್ಲಿ ನ್ಯೂಸ್ನವರು ಮತ್ತು ಒಂದು ನಮಗೆ ದೊಡ್ಡ ಮನಸ್ಸು ಹಾಕಿ ನಮಗೆ ಒಳ್ಳೆ ದಾರಿ ಮಾಡಿಕೊಡ್ತಾರೆ ಅಂತ ಹೇಳಿ, ಅದೇ ಥರ ನಮ್ಮ ರೈತ ಸಂಘದವರು ಸೇರಿಸಿ ಎಲ್ಲರೂ ಸೇರಿ ಮೇಲಧಿಕಾರಿಗಳೆಲ್ಲ ಸೇರಿ ನನಗೆ ನೀರು ಬರೋಂಥ ದಾರಿ ಮಾಡಿಕೊಡ್ಬೇಕು. ನನ್ನ ಭೂಮಿ ನೋಡಿ ಸ್ವಾಮಿ ಒಣಗಿ ಎಲ್ಲ ಬೇಡೆ ಬಿದ್ದಿದೆ, ನೀವು ದಯ ವಿಚಾರಿಸ್ಬಿಟ್ಟು ಅದನ್ನು ಒಂದು ಒಳ್ಳೆ ಥರದಲ್ಲಿ ಮಾಡಿಕೊಡ್ಬೇಕು ಅಂತ ಕೈ ಮುಗಿದು ನಾನು ಕೇಳ್ಕೊಡ್ತೀನಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.